ಎಲ್ಲರಿಗೂ ನಮಸ್ಕಾರಗಳು. ಬಿಗ್ ಬಾಸ್ ಮನೆ ದಿನೇ ದಿನೇ ಬರುತ್ತಾ ರಂಗೇರುತ್ತಿದೆ. ಹೀಗಾಗಿ ಇಂದು ಪ್ರತಿಯೊಬ್ಬರೂ ನೋಡುವ ಸಲುವಾಗಿ ಪ್ರತಿ ದಿವಸ ಹಾತೊರೆಯಿಂದ ಕಾಯುತ್ತಿದ್ದಾರೆ. ಅಲ್ಲದೆ ವಾರದ ಕೊನೆ ಬಂದರೆ ಸಾಕು, ವೀಕೆಂಡ್ ವಿತ್ ಬಾದ್ಶಾ ಸುದೀಪ್, ವಾರದ ಕತೆ ಕಿಚ್ಚನ ಜೊತೆ ಹೀಗೆ ನೋಡಲು ಬಿಗ್ ಬಾಸ್ ಅಭಿಮಾನಿಗಳು ಕಾಯುತ್ತಾರೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಸಾಮ್ರಾಜ್ಯ ಟಾಸ್ಕ್ ನಡೆಯಿತು. ಅದರಲ್ಲಿ ಮಹಾರಾಜ ಮಂಜಣ್ಣ ಹಾಗೂ ಯುವರಾಣಿ ಮೋಕ್ಷಿತಾ ನಡುವೆ ಭರ್ಜರಿಯಾದ ಟಾಸ್ಕ್ಗಳು ನಡೆದವು. ಆದರೆ ಕೆಲವು ಟಾಸ್ಕ್ಗಳಲ್ಲಿ ಇಬ್ಬರೂ ಸಹ ತಮ್ಮ ವೈಯಕ್ತಿಕವಾಗಿ ನಿರ್ಣಯ ತೆಗೆದುಕೊಂಡಿದ್ದರಿಂದ ಈ ವಾರದ ಟಾಸ್ಕ್ ಅಷ್ಟೊಂದು ಯಶಸ್ವಿಯಾಗಿ ಕಂಡುಬರಲಿಲ್ಲ. ಆದರೆ ಬಿಗ್ ಬಾಸ್ ಅಭಿಮಾನಿಗಳಿಗೆ ಮನೋರಂಜನೆ ಭರ್ಜರಿಯಾಗಿ ನೀಡಿದರು. ನಿನ್ನೆ ನಡೆದ ಎಪಿಸೋಡ್ನಲ್ಲಿ ಸುದೀಪ್ ಅವರು ಎಲಿಮಿನೇಟ್ಗೆ ನಾಮಿನೇಟ್ ಆದ ಇಬ್ಬರು ಸ್ಪರ್ಧಿಗಳನ್ನು ಸೇವ್ ಮಾಡಿದರು. ಅವರಲ್ಲಿ ಮೊದಲನೆಯದಾಗಿ ಗೋಲ್ಡ್ ಸುರೇಶ್ ಅವರನ್ನು ಸೇವ್ ಮಾಡಿದರು. ತದನಂತರ ತ್ರಿವಿಕ್ರಮ್ ಅವರನ್ನು ಸೇವ್ ಮಾಡಿದರು. ಇವರಿಬ್ಬರನ್ನು ಸೇವ್ ಮಾಡುವುದರ ಜೊತೆಗೆ ಮನೆಯಲ್ಲಿ ನಡೆದ ತಪ್ಪುಗಳ ಬಗ್ಗೆ ಸ್ಪರ್ಧಿಗಳಿಗೆ ತಿಳಿಸಿ ಹೇಳಿದರು. ಆದರೆ ಇಂದು ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಂದು ವಿಷಯ ನಡೆಯಲಿದೆ. ಅದೇನೆಂದರೆ ಅದು ಶೋಭಾ ಶೆಟ್ಟಿಯವರ ಕುರಿತು. ಶೋಭಾ ಶೆಟ್ಟಿಯವರನ್ನು ಸುದೀಪ್ ಅವರು ನೇರವಾಗಿ ಮನೆಯ ಗೇಟನ್ನು ಓಪನ್ ಮಾಡಿದ್ದಾರೆ. ಆದರೆ ಆ ಬಾಗಿಲು ಓಪನ್ ಮಾಡಿದಾಗ ಶೋಭಾ ಶೆಟ್ಟಿಯವರು ಕಣ್ಣೀರಿಟ್ಟು ಬೇಡಿಕೊಂಡಿದ್ದು ಏನು ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ನಡೆದದ್ದು ಏನೆಂದರೆ, ಎಲಿಮಿನೇಟ್ಗಾಗಿ ನಾಮಿನೇಟ್ ಆಗಿರುವ ಶೋಭಾ ಶೆಟ್ಟಿಯವರನ್ನು ಈ ವಾರ ಬಿಗ್ ಬಾಸ್ ಸೇವ್ ಮಾಡಿದರು. ಆದರೆ ಶೋಭಾ ಶೆಟ್ಟಿಯವರು ತಮ್ಮ ಕಣ್ಣೀರಿಡುತ್ತಾ ಖುಷಿ ಪಡದೆ ಸುದೀಪ್ ಅವರನ್ನು ಈ ಮನೆಯಲ್ಲಿ ನನಗೆ ಇರಲು ಸಾಧ್ಯವಿಲ್ಲ, ಏಕೆಂದರೆ ಈ ಮನೆಯ ವಾತಾವರಣ ಅಷ್ಟೊಂದು ಸೂಟ್ ಆಗುತ್ತಿಲ್ಲ, ಹಾಗಾಗಿ ನಾನು ಈ ಮನೆಯಲ್ಲಿ ಇರಲು ಇಷ್ಟವಿಲ್ಲ, ದಯವಿಟ್ಟು ನನ್ನನ್ನು ಹೊರಗೆ ಕಳುಹಿಸಿ ಎಂದು ಅಂಗಲಾಚಿ ಬೇಡಿಕೊಂಡರು. ನನಗೆ ಇರೋಕ್ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಸರ್. ಅರ್ಥ ಮಾಡ್ಕೊಳ್ಳಿ, ಯಾಕೆ ಒಳಗ್ ಹೋಗಿದ್ರಿ, ನನ್ ಕಂಟಿನ್ಯೂ ಮಾಡಕ್ ಆಗಲ್ಲ ಅಂತ ಅನ್ನಿಸ್ತಾ ಇದೆ ಸರ್. ನಿಮ್ಮನ್ನ ಸೇವ್ ಮಾಡಿದ್ರಲ್ಲ, ಅವ್ರ ನಂಬಿಕೆ ಮೇಲೆ ತಾವು ಈ ತರ ಕೊಡಕ್ ಆಗಲ್ಲ ಉತ್ತರ. ಆಗ ಸುದೀಪ್ ಅವರು, ನಿಮ್ಮನ್ನು ಜನರು ಸೇವ್ ಮಾಡಿದ್ದಾರೆ, ಅವರಿಗೆ ಈ ನಿರ್ಣಯ ಸರಿಯಾಗಿ ಅನಿಸುವುದಿಲ್ಲ ಎಂದು ಹೇಳಿದರು. ಆದರೂ ಸಹ ಶೋಭಾ ಶೆಟ್ಟಿಯವರು ಪದೇ ಪದೇ ನನ್ನನ್ನು ಹೊರಗೆ ಕಳಿಸಿ ಎಂದು ಕೇಳಿದರು. ಆಗ ಸುದೀಪ್ ಅವರು ಕೋಪಗೊಂಡು, ನಿಮಗೆ ಹೊರಗೆ ಹೋಗುವುದಿದ್ದರೆ ಹೇಳಿ, ಈಗಲೇ ಮನೆಯ ಗೇಟ್ ಓಪನ್ ಮಾಡುವೆ ಎಂದು ಬಿಗ್ ಬಾಸ್ ಮನೆಯ ಗೇಟ್ ಓಪನ್ ಮಾಡಿದ್ದಾರೆ. ಆದರೆ ಅವರಿಗೆ ಹೊರಗೆ ಕಳುಹಿಸಿದ್ದಾರೆ ಅಥವಾ ಇಲ್ಲವೇ ಎಂಬುದನ್ನು ಇಂದಿನ ಎಪಿಸೋಡ್ ನೋಡಿ ಗೊತ್ತಾಗುತ್ತೆ. ಫೇಸ್ ಮಾಡೋದು ಹೆಂಗೆ ಅಂತ ಗೊತ್ತಾಗ್ತದೆ. ನನಗೆ ಆಡ್ಬೇಕು, ನಾನು ಇರ್ಬೇಕು ಅಂತ ಭಯ ಆಗ್ತದೆ.